ರೇಟು ರೇಂಜ್ ಮಾಡ್ಕೊಂಡಿದ್ದೀರಾ, ಆ ರೇಟ್ ತಕ್ಕಾಗ ರೀತಿಯಲ್ಲಿ ಕುತ್ಕೊಳ್ಳೋದಕ್ಕೆ ಸ್ಥಳ ಕೊಡಿ. ಕುತ್ಕೊಳ್ಳೋದಕ್ಕೆ ಸ್ಥಳ ಕೊಟ್ಟಾಗ ಏನಾಗ್ತೈತೆ ಒಂದು ನಿಮಿಷ. ಕೇಸರಿ ಬಾತ್ ವಡ ಚೆನ್ನಾಗಿದೆ, ಪೊಂಗಲ್ ಚೆನ್ನಾಗಿದೆ, ಖಾರ ಬಾತ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಟೇಸ್ಟ್ ಆಫ್ ಉಪಹಾರ. ವೀಕ್ಷಕರೇ, ಉಪಹಾರ 7 ಟೆನ್ಸಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕೋಲಾರದಲ್ಲಿ ದೊರೆಯುವಂಥ ಇಡ್ಲಿ ವಡೆ ಸಾಂಬಾರ್ ಎಲ್ಲಿ ಬೆಸ್ಟ್ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸೀರೀಸ್ ಪಾರ್ಟ್ 3 ಹರಿದರ್ಶಿನಿ ಅಂತ. ಸೊ ಶ್ರೀ ಹರಿದರ್ಶಿನಿ ಹೋಟೆಲ್ ರೆಸ್ಟೋರೆಂಟ್ಗೆ ನಾನೀಗ ಬಂದಿದ್ದೀನಿ. ವೀಕ್ಷಕರೇ, ಇಲ್ಲಿ ಇಡ್ಲಿ ವಡೆ ಸಾಂಬಾರ್ ಹೇಗಿರುತ್ತೆ, ಇಲ್ಲಿ ಈ ಹೋಟೆಲ್ನ ಫಾಲೋವರ್ಸ್ ಏನು ಹೇಳ್ತಾರೆ ಅಂತ ನಾವು ಇವತ್ತು ತಿಳ್ಕೊಂತ ಹೋಗೋಣ. ಗಾಯ್ಸ್, ಬನ್ನಿ ಈಗ ನಾವು ಹರಿದರ್ಶಿನಿ ಅವರ ಫಾಲೋವರ್ಸ್ ಮಾತಾಡ್ಸೋಣ. ಏನು ಹೇಳ್ತಾರೆ ಅವರು ಅಂತ ಇಲ್ಲಿ ನಾವು ತಿಳ್ಕೊತ ಹೋಗೋಣ. ಏನಿರುತ್ತೆ ಇಲ್ಲಿ, ಹೇಗಿರುತ್ತೆ, ಹೇಗೆ ಇದ್ರ ಮಾಹಿತಿ ಜನಗಳ ಹತ್ರನೇ ತಿಳ್ಕೊಬೇಕಲ್ವ ನಾವು. ಪ್ರಕಾಶ್ ಸರ್ ಒಬ್ರು ಇದ್ದಾರೆ. ಪ್ರಕಾಶ್ ಸರ್ ನಮಸ್ಕಾರ. ಸರ್, ನಮ್ಮ ಕೋಲಾರದಲ್ಲಿ ಇಡ್ಲಿ ವಡೆ ಸಾಂಬಾರು ಎಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯದಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ? ಹರಿದರ್ಶನಲ್ಲಿ ಭಾಳ ನೀಟಾಗಿ ಬಿಸಿ ಗ್ಲಾಸ್ ಇಲ್ಲಿ ಇಟ್ಟು ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಸ್ಪೂನ್ ಎಲ್ಲ ಬಿಸಿನೀರಲ್ಲಿ ಹಾಕಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಸಪ್ಲೈ ಕೊಟ್ಟು ಗೌರವವಾಗಿ ನಡ್ಕೊಂಡು. ಸೊ ಇದು ಸರ್ ಹೇಳ್ದಂಗೆ ಹರಿದರ್ಶಿನಿ ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಅಂತ. ಸರ್, ಇಡ್ಲಿ ವಡೆ ಸಾಂಬಾರು ಎಲ್ಲಿ ಬೆಸ್ಟ್? ನಿಮ್ಮ ಪ್ರಕಾರ ಇಡ್ಲಿ ವಡೆ ಸಾಂಬಾರು ಎಲ್ಲಿ ಚೆನ್ನಾಗಿರುತ್ತೆ ಸರ್? ಇರೋ ಜಾಗದಲ್ಲಿ ಹರಿದರ್ಶನ್ ನಿಂತಿರಲ್ಲ, ಅಲ್ಲೇ ಚೆನ್ನಾಗಿದೆ. ಇಡ್ಲಿ ವಡೆ ಸಾಂಬಾರು ಚೆನ್ನಾಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಇಲ್ಲಿ ಹರಿದರ್ಶಿನಿ ಇಡ್ಲಿ ವಡೆ ಸಾಂಬಾರು ಎಲ್ಲ ಐಟಮು ಚೆನ್ನಾಗಿದೆ. ಉಪ್ಪಿಟ್ಟು ಚೆನ್ನಾಗಿದೆ, ಕೇಸರಿ ಬಾತ್ ವಡ ಚೆನ್ನಾಗಿದೆ, ಪೊಂಗಲ್ ಚೆನ್ನಾಗಿದೆ, ಖಾರ ಬಾತ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಕೋಲಾರದಲ್ಲಿ ಇಡ್ಲಿ ವಡೆ ಸಾಂಬಾರು ನಿಮ್ಮ ಪ್ರಕಾರ ಹರಿದರ್ಶಿನಿ ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಇದು ಸಾರ್ದು ಒಂದು ಹೇಳಿಕೆ ಇದೆ ಸರ್. ಕಾಫಿ ತುಂಬ ಚೆನ್ನಾಗಿದೆ. ಶ್ರೀ ಹರಿದರ್ಶನಲ್ಲೇ ಬಂದು ಕುಡಿದ್ವಿ. ಥ್ಯಾಂಕ್ ಯು. ಬೆಳಿಗ್ಗೆ ನೋಡಿ ಹೋಟ್ಲಲ್ಲಿ ಹಿಂಗೆ ಇರುತ್ತೆ ರಶ್ಶು. ಇದು ಹರಿದರ್ಶನದ ಬೆಳಗಿನ ಕಥೆ ಹಿಂಗಿರುತ್ತೆ. ಹಿಂಗಿದ್ದಾರೆ ಜನ ಅಂತ. ಸೊ ನೋಡಿ, ಹೀಗೆ ಜನ ಬೆಳಗ್ಗೆ ಹಿಂಗಿರ್ತಾರೆ ಜನ. ಏನು ಹೋಟ್ಲಲ್ಲಿ ನೋಡಿ ಹರಿದರ್ಶನಿಗೆ ರಶ್ ಇರುತ್ತೆ ಇಲ್ಲಿ. ಚೆನ್ನಾಗಿದೆ ಪಲಾವ್. ಸೊ ನಮ್ದು ಸೊ ಗೈಸ್, ಆ ಸಮಯ ಬಂದಿದೆ. ಇಡ್ಲಿ ವಡ ಸಾಂಬಾರ್ ವಿಚ್ ಒನ್ ಬೆಸ್ಟ್, ಸಹನಾ ದರ್ಶಿನಿ ಆರ್ ಶ್ರೀ ಹರಿ ದರ್ಶಿನಿ? ಮೊದಲಿಗೆ ಸಾಂಬಾರ್ ಘಮ ನೋಡುವ ಹೇಗಿರುತ್ತೆ ಅಂತ. ಚೆನ್ನಾಗಿದೆ, ಸಾಂಬಾರ್ ಘಮ ಚೆನ್ನಾಗಿದೆ ಗಾಯ್ಸು. ಸಾಂಬಾರು ಸ್ವೀಟ್ ಆಗಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲಿದೆ. ಆದರೆ ಇದು ತುಂಬಾ ಡಿಫ್ರೆಂಟ್ ಇದೆ ಸಹನಾಗೂ ಮತ್ತು ನೀವು ಕಾಮಧೇನು ಹೋಟೆಲ್ಗೂ. ಅಲ್ಲಿ ನಾನು ಹೋಗಿ ವಿಡಿಯೋ ಮಾಡಿದಾಗ ಅಲ್ಲಿ ಕೆಲವ್ರು ಏನು ಹೇಳಿದ್ರು ಅಂದರೆ, ನಾನು ಎಲ್ಲ ಕಡೆ ಇಡ್ಲಿ ವಡೆ ಸಾಂಬಾರು ತಿಂದಿದ್ದೀನಿ, ಆದರೆ ಒಂದೊಂದು ಹೋಟ್ಲು ಒಂದೊಂದು ರೀತಿ ಸಾಂಬಾರು ಇರುತ್ತೆ. ಆದ್ದರಿಂದ ನಮಗೆ ಕಾಮಧೇನು ಹೋಟೆಲಲ್ಲಿ ಸ್ವಲ್ಪ ಹುಳಿ ಸಿಗುತ್ತೆ, ಅಲ್ಲಿ ಬೆಲ್ಲ ಹಾಕಿರಲ್ಲ, ಆ ಟೊಮ್ಯಾಟೊ ಈರುಳ್ಳಿ ಫ್ಲೇವರ್ ಎಲ್ಲ ನಮ್ಗೆ ಸಿಗುತ್ತೆ ಅಂತ ಅಲ್ಲಿ ಕೆಲವರು ಹೇಳಿದ್ರು. ಆ ಸೇಮ್ ಸಹನಾ ದರ್ಶಿನಿಯಲ್ಲಿ ಹೋಗಿ ಕೇಳಿದಾಗ ಇಲ್ಲಿ ಬೆಸ್ಟ್ ಸಾಂಬಾರ್ ಇರುತ್ತೆ, ಅನ್ಬೀಟೇಬಲ್ ಸಹನಾ ದರ್ಶಿನಿ ಹೋಟೆಲ್ ಸಾಂಬಾರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹೀಗೆ ಹರಿಪ್ರಿಯ ಹೋಟ್ಲಲ್ಲೂ ಸಹ ಇದೇ ಹೇಳ್ತಾ ಇದ್ದಾರೆ. ಇಲ್ಲಿನ ಫಾಲೋವರ್ಸು ಅಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಫಾಲೋವರ್ಸ್ ಹೊಂದಿರ್ತಾರೆ. ಇಲ್ಲಿ ಸಾಂಬಾರು ಜನಗಳಿಗೆ ಇಷ್ಟ ಆಗ್ತಾ ಇದೆ. ನನಗೂ ಈ ಸಾಂಬಾರು ಇಷ್ಟ ಆಗಿದೆ, ಚೆನ್ನಾಗಿದೆ ಸಾಂಬಾರು. ಮತ್ತಷ್ಟು ಸಾಂಬಾರು ಬೇಕು ಅನ್ನಿಸ್ತಾ ಇದೆ. ಇಲ್ಲಿ ಸಾಂಬಾರು ಹಾಕ್ಸ್ಕೊಂಬರಕ್ಕೆ ಆಗೋದಿಲ್ಲ, ರಶ್ ಜಾಸ್ತಿ ಇದೆ, ಇರೋದ್ರಲ್ಲಿ ತಿನ್ನಬೇಕು. ವಡೆ ನೋಡಿ ಸುಖ ಕಾಣಿಸ್ತಾ ಇದೆ. ಸೊ ಗಾಯ್ಸ್, ಸಾಂಬಾರು ಇಲ್ಲಿ ನೀವು ಹೋಗಿ ಹಾಕ್ಸ್ಕೊಂಬರಕ್ಕಾಗಲ್ಲ, ರಶ್ ಜಾಸ್ತಿ ಇದೆ, ಇರೋದ್ರನ್ನೇ ತಿನ್ನಬೇಕು, ಏನೂ ಮಾಡೋಕ್ಕಾಗೋದಿಲ್ಲ. ಈ ಒಂದು ಪರಿಸ್ಥಿತಿ ವ್ಯತ್ಯಾಸ ಇದೆ. ಸೊ ಸಹನಾ ಮತ್ತು ಹರಿ ದರ್ಶಿನಿಲಿ ಈ ಒಂದು ವ್ಯತ್ಯಾಸ ಇದೆ. ಇಲ್ಲಿ ನೀವು ಟಕ್ಕತ್ತೋಗಿ ಹಾಕ್ಸ್ಕೊಳಕ್ಕಾಗೋದಿಲ್ಲ. ಓಕೆನಾ? ಒಂದು ಜನಗಳ ನಂಬಿಕೆ.
ಸೊ ಅದಕ್ಕೆ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಬಂತಿದ್ದಾರೆ. ಸರ್ ನೀವು ಯಾವಾಗ ಹೋಗಿ ಬಂತಿದ್ದೀರಾ ಇಲ್ಲಿ ಹೆಂಗೆ? ಹೌದು ಸರ್, ನಮ್ಮ ಬಂಗಾರಪೇಟೆ ಬಂದಾಗೆಲ್ಲ ಇಲ್ಲಿ ತಿಂಡಿ ತಿನ್ನೋದು ಇಲ್ಲ ಕಾಫಿ ಕುಡಿಯೋದು ಮಾಡ್ಕೊಂಡು ಹೋಗ್ತೀವಿ. ಕಾಫಿ ಟೇಸ್ಟ್ ಆಗಿರುತ್ತೆ ಅಂತ ಚೆನ್ನಾಗಿರುತ್ತೆ. ಬಂಗಾರಪೇಟೆಯಿಂದ ಬರೋದು ನಾವು ಬಂದಾಗ ಇಲ್ಲಿ ಬಂದೋದು. ಅಷ್ಟೇ ಚೆನ್ನಾಗಿದೆಯಮ್ಮ ಇಡ್ಲಿ ವಡೆ ಸಾಂಬಾರು? ನಮಗೂ ಇಷ್ಟ ಆಯ್ತು ಅಂತ ಚೆನ್ನಾಗಿದೆಯಾ ಅಂತ. ಗಾಯ್ಸ್ ಇವತ್ತು ಸಂಡೇ, ನಿಮ್ಗೆ ಚಟ್ನಿ ಸಾಂಬಾರ್ ಕಮ್ಮಿ ಬಿದ್ರೆ ತಗೊಂಬರಕ್ ಆಗೋದಿಲ್ಲ. ಸಹನ ಅಷ್ಟು ಇಲ್ಲಿ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಸರ್ ಹೇಳಿ ಸರ್, ನಮ್ಮ ಸರ್ ಹರಿದರ್ಶಿನಿ ಇಡ್ಲಿ ವಡೆ ಸಾಂಬಾರ್ ಹೇಗಿರುತ್ತೆ ಸರ್? ಈಗ ಕೋಲಾರ ಲೋಕಲಲ್ಲಿ ಹೋಟ್ಲಿರ್ತಕ್ಕಂಥದ್ದು 2 ಹೋಟ್ಲಲ್ಲಿ ಇಡ್ಲಿ ಸಾಂಬಾರು ಭಾಳ ಚೆನ್ನಾಗೈತೆ. ಒಂದನೇ ಹೋಟ್ಲು ಬಂದು ಮೊದಲನೇದಾಗಿ ಹರಿದರ್ಶಿನಿ ಹೋಟ್ಲು, ಎರಡನೇ ಹೋಟ್ಲು ಬಂದು ಸಹನಾ ದರ್ಶಿನಿ ಹೋಟ್ಲು. 2 ಹೋಟ್ಲುಗಳಲ್ಲಿ ಚೆನ್ನಾಗೈತೆ. ಅದು ಏನು ಲೋಕಲಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹತ್ರ ಆಗಿರ್ತಕ್ಕಂಥದ್ದು ಹೋಟ್ಲು. ಮತ್ತು ಈ ಸಿಟಿ ಒಳಗಡೆ SNR ಹಾಸ್ಪಿಟ್ಲು ಮತ್ತು ಸುತ್ತಮುತ್ತಲ ಎಲ್ಲ ಹಾಸ್ಪಿಟ್ಲ್ಸೇ ಇರೋದು ಇಲ್ಲಿ. ಹಾಸ್ಪಿಟ್ಲ್ ಇರ್ತಕ್ಕಂಥ ಎಲ್ಲ ರೋಗಿಗಳೆಲ್ಲ ಇಲ್ಲಿ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಸಾರ್ವಜನಿಕರು ತುಂಬ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ಇಡ್ಲಿ ಸಾಂಬಾರು ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಉಪ್ಪಿಟ್ಟು ಆಗಿರ್ಬೋದು, ಕೇಸರಿ ಭಾತ್ ಆಗಿರ್ಬೋದು, ಮತ್ತು ಮಸಾಲೆ ದೋಸೆ ಆಗಿರ್ಬೋದು, ಇಂಥ ಎಲ್ಲ ಐಟಮ್ಸ್ ಎಲ್ಲ ಭಾಳ ಚೆನ್ನಾಗಿ ಹರಿದರ್ಶಿನಿ ಹೋಟ್ಲ್ ಚೆನ್ನಾಗಿ ಮಾಡ್ತಾರೆ. ನಾವು ಈಗ ಏನು ಈ ಹೋಟ್ಲರ ಹತ್ರ ಒತ್ತಾಯ ಏನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ರೇಟು ರೇಂಜ್ ಮಾಡ್ಕೊಂಡಿದ್ದೀರಾ, ಆ ರೇಟ್ ತಕ್ಕ ರೀತಿಯಲ್ಲಿ ಕುತ್ಕೊಳ್ಳೋದಕ್ಕೆ ಸ್ಥಳ ಕೊಡಿ. ಕುತ್ಕೊಳ್ಳೋದಕ್ಕೆ ಸ್ಥಳ ಕೊಟ್ಟಾಗ ಏನಾಗ್ತೈತೆ ಅಂತ ಹೇಳಿದ್ರೆ, ಒಂದು ನಿಮಿಷ ನಾನು ಹೇಳ್ತೀನಿ ಅಂದರೆ, ಜಾಗ ಇರೋದು ಇಷ್ಟೇ. ಈ ಜಾಗನ ದೊಡ್ಡದು ಮಾಡೋಕ್ಕಾಗಲ್ಲ. ಅದು ನ್ಯಾಚುರಲ್ ಆಗಿ ಅದು ಒಂದು ಸಮಸ್ಯೆ ಇಲ್ಲ. ಅದು ನ್ಯಾಚುರಲ್ ಆಗಿ ಅದು ಸಮಸ್ಯೆ ಅಲ್ವಲ್ಲ, ಜಾಗ ಇರೋದು ಹೋಗ್ಬೇಕಲ್ಲ ಸರ್. ಹೋಟ್ಲುಗಳಲ್ಲಿ ಕೆಲವು ಹೋಟ್ಲುಗಳಲ್ಲಿ ಹೆಸರು ಹೇಳ್ತೀನಿ ನಾನು. ಸೊ ಗೈಸ್, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.